Hello everyone, welcome back to my YouTube channel Manjula Vlogs. ನಿಮ್ಮ ಮನೆಯಲ್ಲಿರುವಂತಹ ವಾಟರ್ ಬಾಟಲ್ ಎಷ್ಟು ತೊಳೆದ್ರೂ ಆ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗ್ತಿಲ್ವಾ? ಹಾಗಿದ್ರೆ ಈ ಸಿಂಪಲ್ ಕಿಚನ್ ಟ್ರಿಕ್ ನ ಒಮ್ಮೆ ಟ್ರೈ ಮಾಡಿ ನೋಡಿ. ಮೊದಲು ಬಾಟಲ್ ಒಳಗಡೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಾಕಿ, ಅದರ ಜೊತೆಗೆ ಒಂದು ಚಿಕ್ಕ ನಿಂಬೆ ಹಣ್ಣನ್ನ ತುಂಡು ಹಾಕಿ, ಈಗ ಅದಕ್ಕೆ ಸ್ವಲ್ಪ ಬಿಸಿನೀರನ್ನ ಸೇರಿಸಿ ಮುಚ್ಚಳನ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಡಿ. ಈ ತರ ಅಕ್ಕಿ ಕಾಳುಗಳನ್ನ ನೈಸರ್ಗಿಕವಾಗಿ ಹಾಕೋದ್ರಿಂದ ಅಕ್ಕಿ ಏನಿದೆ ಸ್ಕ್ರಬ್ಬರ್ನಂತೆ ಕೆಲಸ ಮಾಡುತ್ತೆ. ಬಾಟಲಿ ಒಳಗಡೆ ನಮಗೆ ಕೈ ಹಾಕೋದಕ್ಕಾಗಲ್ವಲ್ಲ, ಆ ಜಾಗದಲ್ಲೂ ಸಹ ಕೊಳೆಯನ್ನ ಗೀರಿ ಉಜ್ಜಿ ನೀಟಾಗಿ ಹೊರ ಹಾಕುತ್ತೆ. ನಿಂಬೆ ಹಣ್ಣಿನಲ್ಲಿರುವಂಥ ಸಿಟ್ರಿಕ್ ಆಸಿಡ್ ಬ್ಯಾಕ್ಟೀರಿಯಾನ ನಾಶ ಮಾಡಿ ದುರ್ವಾಸನೆಯನ್ನು ಹೋಗಲಾಡಿಸುತ್ತೆ. ಯಾವುದೇ ರೀತಿ ಕೆಮಿಕಲ್ ಇಲ್ಲದೆ ಬಾಟಲಿ ಕೇವಲ 10 ನಿಮಿಷದಲ್ಲಿ ಸುರಕ್ಷಿತವಾಗಿ ಸ್ವಚ್ಛವಾಗುತ್ತೆ. 10 ನಿಮಿಷ ಆದಮೇಲೆ ಬಾಟಲಿಯನ್ನು ಚೆನ್ನಾಗಿ ಶೇಕ್ ಮಾಡಿ ಆ ನೀರನ್ನು ಚೆಲ್ಲಿ ಮತ್ತೆ ಬೇರೆ ಕ್ಲೀನ್ ವಾಟರ್ ಸ್ವಚ್ಛವಾದ ನೀರಿನಿಂದ 1-2 ಬಾರಿ ಮತ್ತೆ ತೊಳಿಬೇಕು. ಇಷ್ಟು ಮಾಡಿದ್ರೆ ಸಾಕು, ಬಾಟಲಿಯಲ್ಲಿರುವಂತಹ ದುರ್ವಾಸನೆ ಎಲ್ಲ ಹೋಗಿ ಬಾಟಲ್ ಮತ್ತೆ ಸಖತ್ತು ಫ್ರೆಶ್ ಆಗಿ ಕಾಣಿಸುತ್ತೆ. ಸಕ್ಕರೆ ಡಬ್ಬಕ್ಕೆ ಇರುವೆ ಬಾರದಂತೆ ತಡೆಯೋದಕ್ಕೆ, ಸಿಹಿ ಪದಾರ್ಥಗಳು ಅಥವಾ ಸಕ್ಕರೆ ಇಟ್ಟಿರುವ ಡಬ್ಬಕ್ಕೆ ಇರುವೆಗಳು ಮುತ್ತಿಕೊಳ್ಳೋದು ಸಾಮಾನ್ಯ ಅಲ್ವಾ? ಅದಕ್ಕೋಸ್ಕರ ಸಕ್ಕರೆ ಹಾಕಿರೋ ಡಬ್ಬದೊಳಗೆ ಒಂದು 4-5 ಲವಂಗನ ಹಾಕೋದ್ರಿಂದ ಆ ಲವಂಗದ ಗಾಢವಾದ ಸ್ಮೆಲ್, ಆ ವಾಸನೆಗೆ ಇರುವೆಗಳು ಸಕ್ಕರೆ ಡಬ್ಬದ ಹತ್ರ ಸುಳಿಯೋದೇ ಇಲ್ಲ. ಹಾಗೆ ಸಕ್ಕರೆ ಕೂಡ ಫ್ರೆಶ್ ಆಗಿರುತ್ತೆ. ನಿಮ್ಮ ಮನೇಲಿ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆಯಾ? ಹಾಗಿದ್ರೆ ಈ ಒಂದು ಸಿಂಪಲ್ ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ. ಮೊದಲು ಒಂದು ಚಕ್ಕೆನ ತಗೊಳ್ಳಿ, ಚಕ್ಕೆ ತುಂಡನ್ನ ತಗೊಳ್ಳಿ, ಅದಕ್ಕೆ ಸ್ವಲ್ಪ ಅಮೃತಾಂಜನೋ ಅಥವಾ ವಿಕ್ಸೋ ಯಾವುದಾದ್ರೂ ಸರಿ, ಅದಕ್ಕೆ ನೀಟಾಗಿ ಹಚ್ಚಿ, ಚಕ್ಕೆ ಏನಿದೆ ಅದಕ್ಕೆ ಮೇಲೆ ಮತ್ತು ಹಿಂದೆ ಪೂರ್ತಿಯಾಗಿ ಹಚ್ಚಬೇಕಾಗತ್ತೆ. ಚಕ್ಕೆ ಚಿಕ್ಕದಿದ್ದರೆ ಈ ಥರ 3 ತಗೊಳ್ಳಿ, ದೊಡ್ಡದು ನಿಮ್ಮ ಹತ್ರ ದೊಡ್ಡದಿತ್ತು ಅಂದರೆ ಒಂದೇ ಆದರೂ ಸಾಕು, ಪರವಾಗಿಲ್ಲ, ನಡೆಯುತ್ತೆ. ಇವಾಗ ಆ ಥರ ಎಲ್ಲ ವಿಕ್ಸ್ ಹಚ್ಚಿದ ಮೇಲೆ ಅದಕ್ಕೆ ಬೆಂಕಿ ಹಚ್ಚಿ ಹೊಗೆ ಬರುವಂತೆ ಮಾಡಬೇಕು. ಬೆಂಕಿ ಕಡ್ಡಿಯಲ್ಲಾದರೂ ಸರಿ ಅಥವಾ ದೀಪದಲ್ಲಾದರೂ ಸರಿ ಅಥವಾ ಸ್ಟವ್ ಹಚ್ಬಿಟ್ಟು ಆ ಥರ ಹಚ್ಚಿದ್ರೂ ಪರವಾಗಿಲ್ಲ. ಯಾವುದೇ ಹಾನಿಕರ ಕೆಮಿಕಲ್ ಕಾಯಿಲ್ ಬಳಸದೆ ಮನೆಯಲ್ಲಿರುವ ಸಾಮಗ್ರಿಗಳಿಂದಲೇ ಸೊಳ್ಳೆಗಳನ್ನು ನೈಸರ್ಗಿಕವಾಗಿ ಹಾಗೂ ತಕ್ಷಣವೇ ಓಡಿಸ್ಬೋದು. ಚಕ್ಕೆಯ ಸುವಾಸನೆ, ವಿಕ್ಸ್ ಅಥವಾ ಮೆಂಥಾಸ್ ಏನಿದೆ ಅದರಲ್ಲಿರುವಂತಹ ಹೊಗೆ ಏನಿದೆ ಅದು ಎರಡೂ ಒಟ್ಟಿಗೆ ಸೇರಿದಾಗ ಆ ಸ್ಮೆಲ್ನ ಸೊಳ್ಳೆಗಳು ತಡೆಯೋದಿಲ್ಲ, ಬೇಗನೆ ಹೊರಟೋಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೊಗೆ ಬರ್ತಾ ಇದೆ ಅಂತ. ಈ ಥರ ಚಕ್ಕೆನ ಹಚ್ಚಿದ ಆದಮೇಲೆ ಕಿಟಕಿ ಹತ್ರನೋ ಅಥವಾ ಬಾಗಿಲು ಬಳಿನೋ ಸೊಳ್ಳೆ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಟ್ಟರೆ ಸಾಕು, ಸೊಳ್ಳೆಗಳೆಲ್ಲ ನಿಮಿಷದಲ್ಲಿ ಓಡೋಗ್ತವೆ. ಪೂಜೆ ಸಾಮಾನು ಸಾಮಾನ್ಯವಾಗಿ ತುಂಬ ಕಪ್ಪಾಗುತ್ತೆ ಅಲ್ವಾ? ಆ ಥರ ಕಪ್ಪಾಗಿರೋದನ್ನೆಲ್ಲ ಹೋಗ್ಸೋದಕ್ಕೆ ಮನೆಯಲ್ಲಿಯೇ ಒಂದು ಸಿಂಪಲ್ ಆಗಿರುವಂಥ ಪೇಸ್ಟನ್ನ ಮಾಡಿ ಇಟ್ಕೊಳ್ಳಿ. ಮೊದಲು ನಿಂಬೆಹಣ್ಣನ್ನು ತಗೊಳ್ಳಿ, ಚೆನ್ನಾಗಿರೋ ನಿಂಬೆಹಣ್ಣು, ಫ್ರೆಶ್ ನಿಂಬೆಹಣ್ಣಾದರೂ ಪರವಾಗಿಲ್ಲ ಅಥವಾ ಸ್ವಲ್ಪ ಬಾಡಿರುವ ನಿಂಬೆಹಣ್ಣಾದರೂ ಪರವಾಗಿಲ್ಲ, ನಡೆಯುತ್ತೆ. ಮೊದಲು ನಿಂಬೆಹಣ್ಣನ್ನೆಲ್ಲ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು. ನಾನು ಒಂದು ನಿಂಬೆಹಣ್ಣಲ್ಲಿ 8 ಭಾಗಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ನಿಂಬೆಹಣ್ಣನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಪುಡಿ ಉಪ್ಪು ಬರುತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪನ್ನ ಕೂಡ ಬಳಸ್ಬೋದು, ಪುಡಿ ಉಪ್ಪನ್ನಾದರೂ ಬಳಸ್ಬೋದು. ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ಮಾಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ನಾವು ಒಂದು ಪ್ಲಾಸ್ಟಿಕ್ ಬಾಟಲು ಅಥವಾ ಗಾಜಿನ ಬಾಟ್ಲಿಗೆ ಹಾಕಿ ಸ್ಟೋರ್ ಕೂಡ ಮಾಡಿ ಇಡ್ಬೋದು, ಬೇಕಾದಾಗ ಬಳಸ್ಬೋದು. ಈ ಪೇಸ್ಟನ್ನು ಪೂಜೆ ಸಾಮಾನುಗಳಿಗೆ ಹಚ್ಚಿ ತೊಳೆದಾಗ ಅವು ತಕ್ಷಣವೇ ಪಳಪಳ ಅಂತ ಹೊಳೆಯುತ್ತೆ. ನೋಡ್ತಾ ಇರ್ಬೋದು, ನಾನು ಜಾಸ್ತಿ ಏನು ಉಜ್ತಾ ಇಲ್ಲ, ಸುಮ್ಮನೆ ಹಚ್ತಾ ಇದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು. ನಿಂಬೆಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆ್ಯಸಿಡ್ಡು ಮತ್ತು ಉಪ್ಪಿನಲ್ಲಿರುವಂತಹ ಸೋಡಿಯಂ ಕ್ಲೋರೈಡ್ ಸೇರಿಸಿದಾಗ ಹಿತ್ತಾಳೆ ಮೇಲಿರುವಂತಹ ಕಪ್ಪು ಕಲೆಯೆಲ್ಲ ಸುಲಭವಾಗಿ ಹೋಗುತ್ತೆ. ಯಾವುದೇ ಕೆಮಿಕಲ್ ಪೌಡ್ರ್ ಇಲ್ಲದೆ, ಕೈ ನೋವಿಲ್ಲದೆ ಸಾಮಾನುಗಳನ್ನ ನೈಸರ್ಗಿಕವಾಗಿ ಸ್ವಚ್ಛಗೊಳಿಸಲು ಇದೊಂದು ಬೆಸ್ಟ್ ಉಪಾಯ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ನಾನು ಯಾವುದೇ ರೀತಿಯ ಶ್ರಮ ವಹಿಸ್ತಾ ಇಲ್ಲ. ಹಾಗೆ ಚಂಬಿನ ಒಳಗಡೆ ಕೂಡ ಹಾಕ್ತಾ ಇದ್ದೀನಿ. ಆ ಪೇಸ್ಟ್ ಏನಿದೆ ಅದನ್ನು ಸುಮ್ಮನೆ ಪೂರ್ತಿಯಾಗಿ ಸವರಿದ್ರೆ ಸಾಕು, ತುಂಬ ಚೆನ್ನಾಗಿ ಪಳಪಳ ಅಂತ ಹೊಳೆಯುತ್ತೆ. ನಿಮ್ಮ ಮನೆಯಲ್ಲಿ ನಿಂಬೆ ಹಣ್ಣುಗಳು ಜಾಸ್ತಿ ಇದ್ದು ಬೇಗ ಒಣಗಿ ಹಾಳಾಗ್ತಾ ಇದ್ದಾವ? ಹಾಗಿದ್ರೆ ನಿಂಬೆ ಹಣ್ಣು ಫ್ರೆಶ್ ಆಗಿ ತಿಂಗಳಾನುಗಟ್ಟಲೆ ಇರಬೇಕು ಅನ್ನೋದಾದರೆ ಈ ಸಿಂಪಲ್ ಟ್ರಿಕ್ನ ಬಳಸಿ. ಒಂದು ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಡಬ್ಬ ಅಥವಾ ಗಾಜಿನ ಡಬ್ಬ ಯಾವುದಾದ್ರೂ ತಗೊಳ್ಳಿ, ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕಿ, ನಿಂಬೆಹಣ್ಣು ಮುಳುಗೋ ಅಷ್ಟು ನೀರಾದರೂ ಇರಬೇಕು. ಎಲ್ಲ ನಿಂಬೆಹಣ್ಣುಗಳನ್ನ ಆ ಡಬ್ಬದಲ್ಲಿ ಹಾಕಿ.
ನೀಟಾಗಿ ಮುಚ್ಚಿ ಇಡಿ, ಗಾಳಿ ಆಡದೇ ಇರೋ ರೀತಿಯಾಗಿ ಮುಚ್ಚಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ರೂಮ್ ಟೆಂಪ್ರೇಚರ್ಲಾದರೂ ಇಡ್ಬೋದು. ಫ್ರಿಜ್ಜಲ್ಲಿಟ್ಟರೆ ಒಂದು ತಿಂಗಳ ತನಕ ಫ್ರೆಶ್ ಆಗಿರುತ್ತೆ. ರೂಮ್ ಟೆಂಪ್ರೇಚರಲ್ಲಿಟ್ಟರೆ ಒಂದು 15 ದಿನಗಳ ಕಾಲ ಫ್ರೆಶ್ ಆಗಿ ಇರುತ್ತೆ. ನಿಂಬೆಹಣ್ಣಿನಲ್ಲಿರುವಂತಹ ಸಿಪ್ಪೆನಲ್ಲಿ ಚಿಕ್ಕ ಚಿಕ್ಕ ರಂಧ್ರಗಳಿರುತ್ತೆ. ನೀರಿನಲ್ಲಿ ಇಡೋದ್ರಿಂದ ಆ ತೇವಾಂಶ ಎಲ್ಲ ಆವಿಯಾಗದೆ ಸಿಪ್ಪೆ ಗಟ್ಟಿಯಾಗುತ್ತೆ ಮತ್ತು ಕಪ್ಪಾಗೋದನ್ನು ತಡೆಯುತ್ತೆ. ಈ ವಿಧಾನದಿಂದ ನಿಂಬೆಹಣ್ಣುಗಳು ಕೆಡದೆ ರಸವೂ ಕೂಡ ಒಣಗದೆ ತಿಂಗಳುಗಳ ಕಾಲ ತಾಜವಾಗಿ. ಇವತ್ತಿನ ಈ ಎಲ್ಲ ಟಿಪ್ಸು ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.